ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಹಲವಾರು ಕಂಪನಿಗಳು ಇವತ್ತು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರೆ ಅವುಗಳ ನಂಬರ್ಸ್ ಅನ್ನು ಕೂಡ ಓವರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮುಂದುವರೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುದ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಅಕೌಂಟ್ ಅನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ. ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಫಾಲೋ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಇವತ್ತು ತುಂಬಾನೇ ಫೋಕಸ್ ಇದ್ದಿದ್ದು ಅಮೆರಿಕ ಹಾಗೂ ಚೈನಾದ ನಡುವಿನ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಮಾತುಕತೆಗಳಲ್ಲಿ ಏನ್ ಔಟ್ಕಮ್ ಬರುತ್ತೆ ಅಂತ ನೋಡಬಹುದು. ಟ್ರಂಪ್ ಸೇಸ್ US to cut tariffs on China to 47% after amazing meeting with Xi. Teases major outcomes ahead. ಇನ್ನು ಫೈನಲ್ ಡಿಸಿಷನ್ ಬಂದಿಲ್ಲ. ಆದ್ರೆ ಕ್ಸಿ ಜಿನ್ಪಿಂಗ್ ಭೇಟಿ ಮಾಡಿದ ನಂತರ ಟ್ರಂಪ್ 10% ಟ್ಯಾರಿಫ್ ಅನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ 57% ಟ್ಯಾರಿಫ್ ಇತ್ತು ಚೀನಾದ ಮೇಲೆ, ಅದನ್ನ 10% ರೆಡ್ಯೂಸ್ ಮಾಡಿದ್ದಾರೆ, 47% ಗೆ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಫುಲ್ ಟ್ರೇಡ್ ಡೀಲ್ ಆದ್ಮೇಲೆ ಇಲ್ಲಿ ಬದಲಾವಣೆಗಳಾಗುತ್ತೆ. ಇನ್ ಕೇಸ್ ಟ್ರೇಡ್ ಡೀಲ್ ಸಾಧ್ಯ ಆದ್ರೆ ಇನ್ನು ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನೋಡಬಹುದು, ಟ್ರಂಪ್ ಸೆಡ್ ಎ ಲಾಟ್ ಆಫ್ ಡಿಸಿಷನ್ಸ್ ವರ್ ಮೇಡ್ ಡ್ಯೂರಿಂಗ್ ದ ಟಾಕ್ಸ್ ವಿಚ್ ಈ ಸೆಡ್ ರೇಂಜ್ಡ್ ಫ್ರಮ್ ಟ್ರೇಡ್ ಅಂಡ್ ಟೆಕ್ನಾಲಜಿ ಟು ಫೆಂಟನೈಲ್ ಅಂಡ್ ರೇರ್ ಅರ್ತ್. ಟ್ರೇಡ್ ಗೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಫೆಂಟನೈಲ್ ಗೆ ಸಂಬಂಧಪಟ್ಟಂತೆ ಹಾಗೂ ರೇರ್ ಅರ್ತ್ ಗೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳು ಆಗಿದ್ದಾವೆ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡಬಹುದು, President said China would immediately begin large-scale purchases of American soybeans. ಅಮೆರಿಕದಿಂದ ಸೋಯಾಬೀನ್ ಪರ್ಚೇಸ್ ಮಾಡ್ಲಿಕ್ಕೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಆಲ್ ದ ರೇರ್ ಅರ್ತ್ ಇಶ್ಯೂ ಹಸ್ ಬಿನ್ ಸೆಟಲ್ಡ್ ಅಂತ ಹೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ ಟೆಕ್ ಇಂಡಸ್ಟ್ರಿಗೆ, ಅಮೆರಿಕದ ಟೆಕ್ ಇಂಡಸ್ಟ್ರಿಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಸುದ್ದಿ ಅಂತ ಹೇಳ್ಬೋದು. ರೇರ್ ಅರ್ತ್ ಗೆ ಜಾಸ್ತಿ ಅವರು ಚೈನಾದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದಾರೆ. ಹಾಗಾಗಿ ಆ ಇಶ್ಯೂ ಸೆಟಲ್ ಆಗೋದು ಖಂಡಿತ ಅವರಿಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಅದ್ರ ಬಗ್ಗೆ ಹೇಳಿದ್ದಾರೆ. ನಂತರ Xi had agreed work very hard to stop fentanyl. ಫೆಂಟನೈಲ್ ಅನ್ನು ಆಕ್ಚುಲಿ ಸ್ಮಗಲ್ ಮಾಡ್ತಿದ್ದಾರೆ ಅನ್ನೋ ಅಂತ ಆರೋಪವನ್ನ ಲಾಸ್ಟ್ ವೀಕ್ ಮಾಡಿದ್ರು ಅಮೆರಿಕಾಗೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಪ್ ಮಾಡ್ಲಿಕ್ಕೆ ಅವರು ಕೆಲಸ ಮಾಡ್ತಾರೆ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಹೇಳಿರೋದು, ಗೊತ್ತಿಲ್ಲ ಚೈನಾ ಏನ್ ಮಾಡುತ್ತೆ ನಂತರ ಅಂತ. ಜೊತೆಗೆ ಕ್ಸಿ ಜಿನ್ಪಿಂಗ್ ಕೂಡ ಹೇಳಿದ್ದಾರೆ. ನೋಡಬಹುದು, US ಚೀನಾ ರೀಚ್ಡ್ ಕಾನ್ಸೆನ್ಸಸ್ Xi ಆಫ್ಟರ್ ಟ್ರಂಪ್ ಟಾಕ್ಸ್. ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಅಥವಾ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ಕೋಆಪರೇಷನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಕ್ಸಿ ಜಿನ್ಪಿಂಗ್. ಜೊತೆಗೆ ಇಲ್ಲಿ ನೋಡಬಹುದು ಇನ್ನೊಂದು ವರ್ಡ್, ಬೀಜಿಂಗ್ ಕಾಶಿಯಸ್, ವಾಷಿಂಗ್ಟನ್ ಕಾನ್ಫಿಡೆಂಟ್. ಚೈನಾ ಅಂತೂ ಈಗಲೂ ಕಾಶಿಯಸ್ ಆಗಿ ನೋಡ್ತಿದೆ ಇದನ್ನ, ಬಟ್ ವಾಷಿಂಗ್ಟನ್ ಅಂದ್ರೆ ಅಮೆರಿಕ ಕಾನ್ಫಿಡೆಂಟ್ ಆಗಿದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಜೊತೆಗೆ ಪ್ರಾಪರ್ ಟ್ರೇಡ್ ಡೀಲ್ ಎಷ್ಟರ ಮಟ್ಟಿಗೆ ಇರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ರೇರ್ ಅರ್ತ್ ಗೆ ಸಂಬಂಧಪಟ್ಟಂತೆ ನಮ್ಮ MEA ಕೂಡ ಕೆಲವು ಕನ್ಫರ್ಮೇಶನ್ಸ್ ಅನ್ನು ಕೊಟ್ಟಿದೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಅಥವಾ ವಿದೇಶಾಂಗ ಇಲಾಖೆ ಅಂತ ಹೇಳ್ಬೋದು. Some Indian firms have license for rare earth imports from China. ಚೀನಾದಿಂದ ರೇರ್ ಅರ್ತ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಲೈಸೆನ್ಸ್ ಅನ್ನ ಭಾರತೀಯ ಕೆಲವು ಕಂಪನಿಗಳು ಹೊಂದಿದ್ದಾವೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ಅದು ಯಾವ ಕಂಪನಿಗಳು ಅಂತ ಹೇಳಿಲ್ಲ, ಬಟ್ ಕೆಲವು ಕಂಪನಿಗಳು ಲೈಸೆನ್ಸ್ ಅನ್ನ ಹೊಂದಿರೋ ಬಗ್ಗೆ MEA ಇವತ್ತು ಮಾಹಿತಿಯನ್ನ ಕೊಟ್ಟಿದೆ. ಇನ್ನು UPI ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ. ನೋಡಬಹುದು, 80% ಆಫ್ UPI ವಾಲ್ಯೂಮ್ಸ್ ಕಾನ್ಸಂಟ್ರೇಟೆಡ್ ವಿತ್ 2 ಆಪ್ ಪ್ರೊವೈಡರ್ಸ್. ಫಿನ್ಟೆಕ್ ಬಾಡಿ ರೈಟ್ಸ್ ಟು ಫಿನ್ಮಿನ್. ಫೈನಾನ್ಸ್ ಮಿನಿಸ್ಟ್ರಿಗೆ ಈ ಫಿನ್ಟೆಕ್ ಬಾಡಿ ಪತ್ರವನ್ನು ಬರೆದಿದೆ. ಅದರಲ್ಲಿ 80% UPI ಟ್ರಾನ್ಸಾಕ್ಷನ್ಸ್ ಏನಿದೆ ಅಥವಾ UPI ವಾಲ್ಯೂಮ್ಸ್ ಏನಿದೆ ಅದು 2 ಆಪ್ಸ್ ಅಲ್ಲಿ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದೆ. ಜೊತೆಗೆ ಇದರಿಂದ ಇರುವಂತ ರಿಸ್ಕ್ ಬಗ್ಗೆ ಕೂಡ ಹೈಲೈಟ್ ಮಾಡಿದೆ NPCI. ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಕಾನ್ಸಂಟ್ರೇಟೆಡ್ ಆಗಿದ್ರೆ ಕೆಲವೊಂದು ರಿಸ್ಕ್ ಅಪಿಯರ್ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಚಾನ್ಸಸ್ ಇರುತ್ತೆ. ಅಂದ್ರೆ ವಾಲ್ಯೂಮ್ಸ್ ಜಾಸ್ತಿ ಆಗೋದು ಒಂದು, ಇನ್ನೊಂದು ಡಿಯೋಪಲಿ ಆಗ್ಬಿಡುತ್ತೆ. ಈಗ ನೋಡ್ತಾ ಇದೀವಲ್ಲ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಡಿಯೋಪಲಿ, ಜಿಯೋ ಅಂಡ್ ಏರ್ಟೆಲ್ ಪ್ರೈಸಸ್ ಅನ್ನ ಹೇಗೆ ಜಾಸ್ತಿ ಮಾಡ್ತಾರೆ ಅಂತ. ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಡಿಯೋಪಲಿ ಅಥವಾ ಮೊನೋಪಲಿ ಆದ್ರೆ ಅದು ಆಸ್ ಎ ಕನ್ಸ್ಯೂಮರ್ಸ್ ಕಷ್ಟ ಅನುಭವಿಸಬೇಕಾಗುತ್ತೆ. ಜೊತೆಗೆ ಟೆಕ್ನಿಕಲಿ ಕೂಡ ಕೆಲವೊಂದು ಇಶ್ಯೂಸ್ ಆಗ್ಬಹುದು. ಇನ್ ಕೇಸ್ ಏನೋ ಸಮಸ್ಯೆ ಆಯ್ತು, ಆಪ್ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡಬಹುದು, ಆ ಒಂದು ರಿಸ್ಕ್ ಇರುತ್ತೆ. ಜೊತೆಗೆ ಇನ್ ಕೇಸ್ ಡೇಟಾ ಬ್ರೇಚ್ ಆಯ್ತು ಅಂದ್ರೆ ಕೋಟ್ಯಾಂತರ ಜನರ ಡೇಟಾ ಈಸಿಯಾಗಿ ಬೇರೆಯವ್ರ ಕೈಗೆ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ ಕಾನ್ಸಂಟ್ರೇಟೆಡ್ ಆಗಿದ್ರೆ. ಹಾಗಾಗಿ ಅಟ್ಲೀಸ್ಟ್ 4-5 UPI ಪ್ರೊವೈಡರ್ಸ್ ಹತ್ರ ಡಿವೈಡ್ ಆಗಿದ್ದಾಗ ವಾಲ್ಯೂಮ್ಸ್ ಅಥವಾ ಕಸ್ಟಮರ್ಸ್ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡೋದಕ್ಕೂ ಕೂಡ ಸುಲಭ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೆಜಾರಿಟಿ ಈಗ ಬಳಸ್ತಾ ಇರೋದು ಫೋನ್ ಪೇ. ಅದನ್ನ ಬಿಟ್ರೆ ಒಂದಷ್ಟು ಜನ Paytm ಬಳಸಬಹುದು, ಇನ್ನೊಂದಷ್ಟು ಜನ ಗೂಗಲ್ ಪೇ ಬಳಸಬಹುದು. ಬಟ್ ಮೆಜಾರಿಟಿ ಫೋನ್ ಪೇ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದಾರೆ. ಇಲ್ಲಿ ಎಕ್ಸಾಕ್ಟ್ಲಿ ಯಾವ 2 ಆಪ್ಸ್ ಅಂತ ಹೇಳಿಲ್ಲ NPCI, ಬಟ್ 2 ಆಪ್ಸ್ ಮೇಲೆ ಡಿಪೆಂಡೆನ್ಸಿ ಇದೆ. ಇದು ಒಳ್ಳೆಯದಲ್ಲ ಅನ್ನುವಂತ ಮಾತನ್ನ ಫೈನಾನ್ಸ್ ಮಿನಿಸ್ಟ್ರಿಗೆ ಹೇಳಿದೆ. ಜೊತೆಗೆ ಒಂದಷ್ಟು
ಇನ್ಸೆಂಟಿವ್ಸ್ ನ ಕೊಡೋ ಮೂಲಕ ಬೇರೆ ಆಪ್ಸ್ ಅನ್ನು ಕೂಡ ಬಳಸಲಿಕ್ಕೆ ಪುಷ್ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದೆ ಸರ್ಕಾರಕ್ಕೆ. ಇನ್ ಕೇಸ್ ನೀವು ಯಾವ್ದಾದ್ರು ಒಂದೇ ಆಪ್ ನ ಮೇಲೆ ಡಿಪೆಂಡ್ ಆಗಿದ್ರೆ ಅಂತ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಂಡು ಇನ್ನೊಂದು ಆಪ್ ಅನ್ನು ಕೂಡ ಬಳಸೋದಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೇದು. ಆಸ್ ಅ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ಇದು ಉಪಯೋಗಕ್ಕೆ ಬರಬಹುದು. ಇನ್ನು ನೊಮುರಾದವರು ರೇಟ್ ಕಟ್ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಇವತ್ತು ನೊಮುರಾ ಎಕ್ಸ್ಪೆಕ್ಟ್ no more Fed rate cuts in 2025 after October easing. ನಿನ್ನೆ ಫೆಡ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದೆ. ಅನಂತರ 2025ರಲ್ಲಿ ಮತ್ತೆ ರೇಟ್ ಕಟ್ ಆಗೋಲ್ಲ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಡಿಸೆಂಬರ್ ಮೀಟಿಂಗ್ ಇದೆ. ಡಿಸೆಂಬರ್ ಅಲ್ಲಿ ಎಸ್ಪೆಷಲಿ ನಿನ್ನೆಯ ಜೆರೋಮ್ ಪವೆಲ್ ಅವರ ಸ್ಪೀಚ್ ಅಲ್ಲೂ ಕೂಡ ರೇಟ್ ಕಟ್ ಒಪ್ಸಿಲ್ಲ ಡಿಸೆಂಬರ್ ಅಲ್ಲಿ. ಜೊತೆಗೆ ಅಲ್ಲಿ ಕೆಲವೊಂದು ಕನ್ಸರ್ನ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ವಿಷಯಗಳನ್ನ ಮುಂದಿಟ್ಕೊಂಡು ನೋಡಿದಾಗ ಫೆಡ್ ಡಿಸೆಂಬರ್ ಅಲ್ಲಿ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಕಡಿಮೆ ಆಗ್ತಿದೆ. ಈ ಬಗ್ಗೆ ನೊಮುರಾದವರು ಎಸ್ಟಿಮೇಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಿದೆ ಇದಕ್ಕೆ. ಇವತ್ತು ಇಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಫೆಡ್ ಅಂತ. ಇನ್ನು ಭಾರತ ಹಾಗೂ ಚಾಬಹಾರ್ ಬಂದರಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯಾ ಗ್ರಾಂಟೆಡ್ 6 month exemption from US sanctions on Iran ಚಾಬಹಾರ್ ಪೋರ್ಟ್ ಸೇಸ್ MEA. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಕೊಟ್ಟಿರುವಂತದ್ದು. ಇರಾನ್ ನ ಚಾಬಹಾರ್ ಮೇಲೆ ಒಂದಷ್ಟು ಸ್ಯಾಂಕ್ಷನ್ಸ್ ಅನ್ನ ಇತ್ತೀಚೆಗೆ ಅಮೆರಿಕ ಹಾಕಿತ್ತು. ಭಾರತ ಅಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಅದಕ್ಕೂ ಕೂಡ ಇದು ಸಮಸ್ಯೆ ಆಗುವಂತ ಸಾಧ್ಯತೆ ಇತ್ತು. ಈಗ ಅದನ್ನ 6 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಗೊತ್ತಿಲ್ಲ ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಏನ್ ಡಿಸಿಷನ್ ತಗೊಳುತ್ತೆ ಅಮೆರಿಕ ಅಂತ. ಬಟ್ ಸದ್ಯದ ಮಟ್ಟಿಗೆ ಅಲ್ಲಿ ಹಾಕಿದಂತ ಸ್ಯಾಂಕ್ಷನ್ಸ್ ಅನ್ನ ಎಕ್ಸಾಮ್ ಮಾಡಿದ್ದಾರೆ ನೆಕ್ಸ್ಟ್ 6 months. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ರಿಲಯನ್ಸ್ ಟೈಸ್ ಅಪ್ ವಿತ್ ಗೂಗಲ್ ಟು ಆಫರ್ ಜೆಮಿನಿ ಪ್ರೋ ಪ್ಲಾನ್ ಫ್ರೀ ಟು ಸಮ್ ಜಿಯೋ ಯೂಸರ್ಸ್ ಫಾರ್ 18 months. ಜಿಯೋ ಯೂಸರ್ಸ್ ಗೆ 1.5 ವರ್ಷ ಜೆಮಿನಿ ಪ್ರೋ ಪ್ಲಾನ್ ಅನ್ನ ಫ್ರೀ ಆಗಿ ಆಫರ್ ಮಾಡ್ಲಿಕ್ಕೆ ಗೂಗಲ್ ಜೊತೆ ಟೈ ಅಪ್ ಅನ್ನ ಮಾಡ್ಕೊಂಡಿದೆ ಕಂಪನಿ. ಎಕ್ಸಾಕ್ಟ್ಲಿ ಯಾರಿಗೆ ಫ್ರೀ ಸಿಗುತ್ತೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನಾದ್ರು ಮೆನ್ಷನ್ ಮಾಡಿದ್ಯಾ ಈ ಆರ್ಟಿಕಲ್ ಅಲ್ಲಿ ಅಂತ ನೋಡಬಹುದು. ಇಟ್ ಈಸ್ ಅವೈಲಬಲ್ ಟು ಜಿಯೋ ಕಸ್ಟಮರ್ಸ್ ಅಂಡರ್ 25 years of age and eligible ಅನ್ಲಿಮಿಟೆಡ್ 5G ಪ್ಲಾನ್ಸ್. 25 ವರ್ಷದ ಒಳಗಿರಬೇಕು ಹಾಗೂ ಅನ್ಲಿಮಿಟೆಡ್ 5G ಪ್ಲಾನ್ ಅನ್ನ ಹೊಂದಿರಬೇಕು. ಅಂತವರಿಗೆ ವಿತೌಟ್ ಎನಿ ಅಡಿಷನಲ್ ಕಾಸ್ಟ್ ಗೂಗಲ್ ಜೆಮಿನಿ ಪ್ರೋ ಸಿಗಬಹುದು ಮುಂದಿನ ದಿನಗಳಲ್ಲಿ. ಈ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈಗಾಗಲೇ ಏರ್ಟೆಲ್ ಯೂಸರ್ಸ್ ಗೆ ಪರ್ಪ್ಲೆಕ್ಸಿಟಿ ಸಿಗ್ತಾ ಇದೆ ಫ್ರೀ ಆಗಿ. ಅದೇ ರೀತಿ ರಿಲಯನ್ಸ್ ಜಿಯೋ ಕೂಡ ಮುಂದಿನ ದಿನಗಳಲ್ಲಿ ಜೆಮಿನಿ ಪ್ರೋ ಆಫರ್ ಮಾಡುತ್ತೆ. ಬಟ್ ಎಲ್ಲರಿಗೂ ಅಲ್ಲ, ಈಗ ನೋಡಿದ್ವಲ್ಲ ಅವರಿಗೆ ಮಾತ್ರ. ಇನ್ನು ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. BSNL ನಿಯರ್ಸ್ ರೆವಿನ್ಯೂ ಟಾರ್ಗೆಟ್ ವಿತ್ 93% ಅಚೀವ್ಮೆಂಟ್ ಇನ್ ಸೆಪ್ಟೆಂಬರ್ ಕ್ವಾರ್ಟರ್. BSNL ಏನು ರೆವಿನ್ಯೂ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು ಅದರಲ್ಲಿ 93% ಅಚೀವ್ ಮಾಡಿದೆ ಅಂತ ಹೇಳಿದೆ. ಅಂದ್ರೆ ₹100 ಟಾರ್ಗೆಟ್ ಹಾಕೊಂಡಿದ್ದಾರೆ ಅಂದ್ರೆ ₹93 ಅಚೀವ್ ಮಾಡಿದ್ದಾರೆ. ಇನ್ ₹7 ಮಾಡಕ್ಕಾಗಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಬಹುದು. ಇನ್ನು ಹರ್ಪು ₹91 ಅಂತ ಹೇಳಿದ್ದಾರೆ ನೋಡಬಹುದು. ಒಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ BSNL ಆಗಿದೆ ಅಂತ ಹೇಳ್ಬಹುದು ಈ ಸುದ್ದಿಯನ್ನ ನೋಡಿದ್ರೆ. ಏನು ಭಾರತ್ ಎಲೆಕ್ಟ್ರಾನಿಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ಇಂದಿನ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಇದನ್ನ. ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ನಾಳೆ ಸ್ಟಾಕ್ ಅನ್ನ ವಾಚ್ ಮಾಡಬೇಕಾಗುತ್ತೆ. 702 ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ. 702 ಅಲ್ಲ 732 ಕೋಟಿ. ಜೊತೆಗೆ ಆರ್ಡರ್ ಬುಕ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಈ ಆರ್ಡರ್ ನ ಮೂಲಕ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ರಿಸಲ್ಟ್ಸ್ ಗಳ ಕಡೆ ಬರೋದಾದ್ರೆ ಬಂಧನ್ ಬ್ಯಾಂಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡಬಹುದು 11.8% ಡೌನ್ ಆಗಿದೆ. ಪ್ರಾಫಿಟ್ ಕೂಡ 88% ಡೌನ್ ಆಗಿದೆ. 937 ಕೋಟಿಯಿಂದ 112 ಕೋಟಿಗೆ ಇಳಿದಿದೆ. ಆಪರೇಟಿಂಗ್ ಪ್ರಾಫಿಟ್ 29% ಡೌನ್ ಇದೆ. ಇನ್ನು ಪ್ರಾವಿಷನ್ಸ್ 90% ಅಪ್ ಆಗಿದೆ. 606 ಕೋಟಿಯಿಂದ 1153 ಕೋಟಿ ಹೋಗಿದೆ. NPS 1.36 ಇಂದ 1.37 ಹೋಗಿದೆ. ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ ಎಸ್ಪೆಷಲಿ ಪ್ರಾವಿಷನ್ಸ್ ಅಂತೂ ಬಿಗ್ ಡಿಫರೆನ್ಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಒಂದ್ಸಲ ಕ್ವಾರ್ಟರ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ನಂತರ ನವೀನ್ ಫ್ಲೋರಿನ್ ರೆವಿನ್ಯೂ ನಲ್ಲಿ ನೋಡಬಹುದು 46% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲಿ 58 ಕೋಟಿಯಿಂದ 148 ಕೋಟಿಗೆ ಜಂಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟಾ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 107ರಿಂದ 246 ಕೋಟಿಗೆ ಅಪ್ ಆಗಿದೆ. ಇನ್ನು ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು. 20.7 ಇಂದ 32.5 ಗೆ ಅಪ್ ಆಗಿದೆ. ಬಿಗ್ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ಅಲ್ಲಿ. ಜೊತೆಗೆ ₹6.5 ಪರ್ ಶೇರ್ ಡಿವಿಡೆಂಡ್ ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ನವೀನ್ ಫ್ಲೋರಿನ್ ನಂಬರ್ಸ್ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ITC ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 3.4% ಡೌನ್ ಇದೆ. 18,021 ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಎಸ್ಟಿಮೇಟ್ 19,466 ಕೋಟಿ ಇತ್ತು. ಎಸ್ಟಿಮೇಟ್ ಅನ್ನ ಬೀಟ್ ಮಾಡಕ್ಕಾಗಿ ಬಿಗ್ ಡಿಫರೆನ್ಸ್ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ 2% ಅಪ್ ಆಗಿದೆ. ಎಸ್ಟಿಮೇಟ್ 5,131 ಕೋಟಿ ಇತ್ತು. ಕಂಪನಿ 5,179 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ನೆಟ್ ಪ್ರಾಫಿಟ್ ವೈಸ್ ಬೀಟ್ ಮಾಡಿದೆ. ಇನ್ನು ಎಬಿಟಾ 2% ಅಪ್ ಆಗಿದೆ. ಎಸ್ಟಿಮೇಷನ್ ನೋಡಬಹುದು 6,390 ಕೋಟಿ ಇತ್ತು. ಕಂಪನಿ 6,252 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ 32.8 ಇತ್ತು ಹಿಂದಿನ ವರ್ಷ, ಈಗ 34.7 ಇದೆ. ಎಸ್ಟಿಮೇಟ್ 32.8 ಇತ್ತು, 34.7% ರಿಪೋರ್ಟ್ ಮಾಡಿದೆ ಕಂಪನಿ. ಎಸ್ಟಿಮೇಟ್ಸ್ ಅಲ್ಲಿ ಅಂದ್ರೆ ಮಾರ್ಜಿನ್ಸ್ ವೈಸ್ ಎಸ್ಟಿಮೇಟ್ ಬೀಟ್ ಆಗಿದೆ. ನೆಟ್ ಪ್ರಾಫಿಟ್ ವೈಸ್ ಬೀಟ್ ಆಗಿದೆ. ಎಬಿಟಾ ರೆವಿನ್ಯೂ ಡೌನ್ ಇದೆ. ಎಸ್ಟಿಮೇಟ್ ಕೂಡ ಬೀಟ್ ಮಾಡಕ್ಕಾಗಿಲ್ಲ. ಅದೇ ರೀತಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ.
ಇನ್ನು ಸಿಗರೇಟ್ ಬಿಸ್ನೆಸ್ ನೋಡಬಹುದು 6.6% ಗ್ರೋ ಆಗಿದೆ. FMCG ಬಿಸ್ನೆಸ್ 7% ಗ್ರೋ ಆಗಿದೆ. ಅಗ್ರಿ ಬಿಸ್ನೆಸ್ 31% ಡೌನ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಪೇಪರ್ ಬಿಸ್ನೆಸ್ ಅಲ್ಲಿ 5% ಅಪ್ ಆಗಿದೆ. ಅಗ್ರಿ ಬಿಸ್ನೆಸ್ ಡೌನ್ ಪರ್ಫಾರ್ಮ್ ಮಾಡಿದೆ. ಸಿಗರೇಟ್ಸ್, FMCG ಹಾಗೂ ಪೇಪರ್ ಬಿಸ್ನೆಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಹೋಟೆಲ್ ಬಿಸ್ನೆಸ್ ಅನ್ನ ಈಗಾಗಲೇ ಸಪರೇಟ್ ಎಂಟಿಟಿ ಆಗಿ ಮಾಡಿದೆ. ನಂಬರ್ಸ್ ಅನ್ನ ನಾವು ಈಗಾಗಲೇ ನೋಡಿದ್ವಿ. ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಒಳ್ಳೆ ರಿಯಾಕ್ಷನ್ ಕೂಡ ITC ಹೋಟೆಲ್ಸ್ ಅಲ್ಲಿ ಅವತ್ತು ನೋಡ್ಲಿಕ್ಕೆ ಸಿಕ್ಕಿತ್ತು. ITC ಈಗ ರಿಪೋರ್ಟ್ ಮಾಡಿದೆ, ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ಡಾಬರ್ ಮತ್ತೊಂದು FMCG ಕಂಪನಿ ರೆವಿನ್ಯೂ ನೋಡಬಹುದು 5.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 6% ಅಪ್ ಆಗಿದೆ. EBITDA 6% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. 18.2 ಇಂದ 18.4 ಗೆ ಅಪ್ ಆಗಿದೆ ನೋಡಬಹುದು. ನಂತರ ಸ್ವಿಗ್ಗಿಯಲ್ಲಿ ಲಾಸ್ ಇನ್ನು ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 626 ಇಂದ 1092 ಕೋಟಿಗೆ ಹೋಗಿದೆ. ರೆವಿನ್ಯೂ ವೈಸ್ 54% ಅಪ್ ಆಗಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರೆವಿನ್ಯೂ ವೈಸ್ ನೋಡಿದ್ರೆ ಇನ್ನು ಎಬಿಟಾದಲ್ಲಿ ಲಾಸ್ ಇದೆ 798 ಕೋಟಿ. ಹಿಂದಿನ ಸಲ 554 ಕೋಟಿ ಇತ್ತು. ಈ ನ್ಯೂ ಏಜ್ ಬಿಸ್ನೆಸಸ್ ಮೊದಲಿಗೆ ಕಸ್ಟಮರ್ ಅಕ್ವಿಸಿಷನ್ ಅಥವಾ ಮಾರ್ಕೆಟ್ ಶೇರ್ ಅಕ್ವಿಸಿಷನ್ ಕಡೆ ಗಮನವನ್ನು ಕೊಡ್ತಾರೆ. ಅದೇ ಆಗ್ತಾ ಇರೋದು ಸದ್ಯದ ಮಟ್ಟಿಗೆ ಸ್ವಿಗ್ಗಿಯಲ್ಲೂ ಕೂಡ. ನೋಡೋಣ ಯಾವಾಗ ಬ್ರೇಕ್ ಇವನ್ ಗೆ ಬರುತ್ತೆ, ಪ್ರಾಫಿಟ್ ಗೆ ಬರುತ್ತೆ ಅಂತ. ನಂತರ ಮಣಪ್ಪುರಂ ಫೈನಾನ್ಸ್ NII ಡೌನ್ ಇದೆ 15.9%. ಪ್ರಾಫಿಟ್ ಕೂಡ 61% ಡೌನ್ ಆಗಿದೆ ಮಣಪ್ಪುರಂ ಫೈನಾನ್ಸ್ ಅಲ್ಲಿ. ನಂತರ ನಿಪ್ಪಾನ್ ಲೈಫ್ ಟೋಟಲ್ ಇನ್ಕಮ್ 7.7% ಡೌನ್ ಇದೆ. ಪ್ರಾಫಿಟ್ 13% ಡೌನ್ ಇದೆ. 9 rupees ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ. ನಂತರ ಶಾರದಾ ಕ್ರಾಪ್ ಕೆಮ್ ರೆವಿನ್ಯೂ ನೋಡಬಹುದು 19.6% ಅಪ್ ಆಗಿದೆ. ಎಬಿಟಾದಲ್ಲಿ 31.9% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. 13 ಇಂದ 14.3 ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 75% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಶಾರದಾ ಕ್ರಾಪ್ ಕೆಮ್ ಅಲ್ಲೂ ಕೂಡ. ಇನ್ನು ಹ್ಯುಂಡೈ ಮೋಟಾರ್ಸ್ ರೆವಿನ್ಯೂ ನೋಡಬಹುದು ಫ್ಲಾಟ್ ಇದೆ ಅಥವಾ ಜಸ್ಟ್ 1% ಅಪ್ ಆಗಿದೆ. ಎಬಿಟಾದಲ್ಲಿ 10% ಅಪ್ ಆಗಿದೆ. ಮಾರ್ಜಿನ್ಸ್ 13.9% ಇದೆ. ಹಿಂದಿನ ಸಲ 12.8 ಇತ್ತು. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 14% ಅಪ್ ಆಗಿದೆ. ಎಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ನಂತರ ಗ್ರಿಂಡ್ವೆಲ್ ನರ್ಟನ್ ರೆವಿನ್ಯೂ 11% ಅಪ್ ಆಗಿದೆ. ಎಬಿಟಾ 8.8% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. 18.6 ಇಂದ 18.2 ಇಳಿದಿದೆ. ನೆಟ್ ಪ್ರಾಫಿಟ್ 11% ಅಪ್ ಆಗಿದೆ. ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಇನ್ಕಮ್ 2.4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 14% ಡೌನ್ ಇದೆ ನೋಡಬಹುದು. ನಂತರ ಕೋರಮಂಡಲ್ ಇಂಟರ್ನ್ಯಾಷನಲ್ ರೆವಿನ್ಯೂ ನೋಡಬಹುದು 30% ಅಪ್ ಆಗಿದೆ. ಎಬಿಟಾ 17.6% ಅಪ್ ಆಗಿದೆ. ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ. ನೆಟ್ ಪ್ರಾಫಿಟ್ 21% ಅಪ್ ಆಗಿದೆ. ನಂತರ ಸಿಪ್ಲಾ ರೆವಿನ್ಯೂ ನೋಡಬಹುದು 7.6% ಅಪ್ ಆಗಿದೆ. ಎಬಿಟಾ ಫ್ಲಾಟ್ ಇದೆ. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ. 26.7 ಇಂದ 25 ಇಳಿದಿದೆ. ನೆಟ್ ಪ್ರಾಫಿಟ್ 3.7% ಅಪ್ ಆಗಿದೆ. ಫ್ಲಾಟಿಶ್ ನಂಬರ್ಸ್ ಅಂತ ಹೇಳ್ಬೋದು, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ನಂತರ ಕೆನರಾ ಬ್ಯಾಂಕ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಡೌನ್ ಇದೆ 2%. ಆಪರೇಟಿಂಗ್ ಪ್ರಾಫಿಟ್ 12% ಅಪ್ ಆಗಿದೆ. ಪ್ರಾವಿಷನ್ಸ್ ನೋಡಬಹುದು 4.6% ಅಪ್ ಆಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಜಾಸ್ತಿ ಆಗಿದೆ ಪ್ರಾವಿಷನ್ಸ್. ನೆಟ್ ಪ್ರಾಫಿಟ್ 18.9% ಅಪ್ ಆಗಿದೆ. ಇನ್ನು NPA ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. 2.69 ಇಂದ 2.35 ಇಳಿದಿದೆ. ನೆಟ್ NPA ಕೂಡ ಡೌನ್ ಇದೆ ನೋಡಬಹುದು. ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. NPA ಡೌನ್ ಇದೆ, ಬಟ್ ಪ್ರಾವಿಷನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.